ಮೇಡಮ್ ಸಂಧ್ಯಾ ಭಟ್ ಅವರು ನನಗೆ ಫೋನ್ ಮಾಡಿದಾಗ ನನಗೆ ಬಹಳ ಖುಷಿ ಅನಿಸ್ತು. ಈ ಒಂದು ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಉತ್ಸಾಹ ಭರಿತವಾದಂತಹ ಪಾಲಕ ಪೋಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, ನಮ್ಮ ಕಚೇರಿಯ ಸಲಾರ್ ಮಸೂದ್ ಇಸಿ ಅವರವರೇ ಮತ್ತು ನಮ್ಮ ಕಚೇರಿಯ ಇನ್ನೋರ್ವ ಸತೀಶ್ ಅವರವರೇ, ಬಹುಶಃ ಈ ಒಂದು ಬೆಳಿಗ್ಗೆ ನಾನು 9:30 ಪ್ರಾರಂಭಿಸಿದಂತಹ 2-3 ವಿಸಿಟ್ಗಳನ್ನ ಸಂದರ್ಶನವನ್ನ ಶಾಲೆಗಳಿಗೆ ಹೋಗಿ ಬಂದೀನಿ. ಅದರ ನಂತರ ಬಂದಂತಹದ್ದು ಈ ಒಂಥರ ಮನಸ್ಸಿಗೆ ಸಂತೋಷವನ್ನ ನೆಮ್ಮದಿಯನ್ನು ಕೊಡುವಂತಹ ಈ ವೇಷಭೂಷ ಮತ್ತು ವಾತಾವರಣದಿಂದಾಗಿದೆ. SSLCಯ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್, ಅದರಲ್ಲಿ 2ನೇ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಆ ಒಂದು 2-3 ಸ್ಕೂಲ್ಸ್ಗಳನ್ನ ವಿಸಿಟ್ ಮಾಡಿ ಈ ಕಡೆ ಬಂದೆ. ಬಟ್ ಇಲ್ಲಿ ಬರುವಂತಹ ಮುಂಚೆ ಏನು ಪಿಲಾರಿ ಕೃಷ್ಣ ಭಟ್ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ನಡೀತಕ್ಕಂಥ ಇವತ್ತಿನ ನೃತ್ಯೋತ್ಸವ ಇದೆ. ಇದು ನೃತ್ಯೋತ್ಸವ ಇವರು ಒಂದು ಸಂಸ್ಥೆಯಿಂದ 18 ವರ್ಷಗಳ ಕಾಲದಿಂದ ಮಾಡ್ಕೊಂತ ಬಂದಿದ್ದಾರೆ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಇದರಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ಮೋಸ್ಟ್ಲಿ ಜೂನಿಯರ್ ಸೀನಿಯರ್ ಪರೀಕ್ಷೆಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಮತ್ತೆ ಆ ರೀತಿಯಾಗಿ ಪ್ರವೇಶವನ್ನು ಕೂಡ ಮಾಡಿರ್ತಾರೆ. ಆದ್ರೆ ನನಗೆ ಈ ಒಂದು ಭರತನಾಟ್ಯಂ, ಈ ಒಂದು ನೃತ್ಯದ ಒಂದು ಒಡನಾಟ, ನಾನು ಕೂಡ ಒನ್ಸ್ ಅಪಾನ್ ಅ ಟೈಮ್ ವೆನ್ ಐ ವಾಸ್ ಅ ಚೈಲ್ಡ್, ನಾನು 1986ರಿಂದ 92ರವರೆಗೆ ಭರತನಾಟ್ಯಮನ್ನ ಕಲ್ತಿದ್ದೆ. ಆದ್ರೆ ಮುಂದುವರ್ಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಮುಂದೆ ಡಿಗ್ರಿಯನ್ನ ಮಾಡೋದು ಮತ್ತೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ಬರಿತಾ ಹೋದ್ವಿ, ಹಾಗೆ ಆಗ್ಲಿಲ್ಲ. ಬಟ್ ಅದರಲ್ಲಿರ್ತಕ್ಕಂತಹ ಏನು ನಮಗೆ ಇಂಟ್ರೆಸ್ಟ್ ಇರ್ತದೆ, ನಮ್ಮ ತಂದೆ ತಾಯಿ ಆವಾಗಿನ ಸಮಯದಲ್ಲಿ ಕೂಡ ಹುಬ್ಳಿಯಲ್ಲಿ ಬಹಳಷ್ಟು ಜನ ಈ ನೃತ್ಯವನ್ನ ಕಲಿಸುವಂತರಿದ್ರು. ಆದ್ರೆ ನನ್ನ ಮಗಳಿಗೂ ಅದನ್ನೇ ಕಲಿಸ್ಬೇಕು ಅಂತ ಗುಲ್ಬರ್ಗಕ್ಕೆ ನಾನು 2018ಕ್ಕೆ ಟ್ರಾನ್ಸ್ಫರ್ ಆಗಿ ಧಾರವಾಡದಿಂದ ಗುಲ್ಬರ್ಗದಿಂದ ಬಂದಾಗ ಮಗಳಿಗೆ ಹೇಳಿದೆ, ನಾನು ಡ್ಯಾನ್ಸ್ ಕಲಿಯಮ್ಮ ಅಂತೇಳಿ. ಒಂದ್ 2-3 ದಿವಸ ಹೋದ್ಲು, ಕಾಲು ನೋಯ್ತದ ಅಂತ ಹೇಳಿ ಬಿಟ್ಬಿಟ್ಲು. ಅಂದ್ರೆ ಇಲ್ಲಿ ತಂದೆ ತಾಯಿ ಆಸೆ ಇದ್ರು ಕೂಡ ಮಕ್ಕಳಿಗೆ ಕೂಡ ಆಸೆ ಇರಬೇಕು, ಅದ್ರ ಬಗ್ಗೆ ಅವರಿಗೆ ಪ್ರೀತಿ ಇರಬೇಕು. ಅದಕ್ಕಾಗಿ ತಾವು ಇಲ್ಲಿ ಇಷ್ಟು ಜನ ಕೂತಿದ್ದೀರಿ, ನಮ್ಮ ಹಿಂದಿನ ಒಂದು ಗ್ರೀನ್ ರೂಮಿಗೆ ಹೋಗಿ ನೋಡಿ ಬಂದೆ. ಮಕ್ಕಳು ಎಷ್ಟು ಕಾತರವಾಗಿ ಅದನ್ನ ತೆಗೆದುಕೊಂಡಿದ್ದಾರೆ. ಅದ್ರ ಒಂದು ಹಿಂದೆ ಪ್ರಿಪ್ರೇಷನ್ಸ್ ಇರುತ್ತೆ. ಅದು ಜಸ್ಟ್ ಮೇಕಪ್ ಹಾಕೋದ್ರಿಂದ ಹಿಡಿದು ನೃತ್ಯವನ್ನ ಪ್ರದರ್ಶನ ಮಾಡಿ ಮತ್ತೆ ಮೇಕಪ್ ತೆಗೆಯುವವರಿಗೆ ಇರ್ತಕ್ಕಂಥ ಕಾಲಾವಕಾಶದಲ್ಲಿ ಬಹಳಷ್ಟು ಸಮಯ ಹೋಗ್ತದೆ. ಅದಕ್ಕೆ ಅವರು ವಿಶಿಷ್ಟವಾದಂತಹ ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ. ಅದಕ್ಕಾಗಿ ಪ್ರಥಮವಾಗಿ ತಮ್ಮ ಎಲ್ಲ ಪಾಲಕರಿಗೆ ಮತ್ತು ಈ ಒಂದು ಕಲಾವನ್ನ ಉತ್ಸವನ್ನ ನಡೆಸ್ತಕ್ಕಂತಹ ಈ ಸಂಸ್ಥೆ ಕೂಡ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಕಲೆ ಅನ್ನುವುದು ಶಿಕ್ಷಣದ ಜೊತೆಗೆ ಅದು ಒಂದು ರೀತಿಯಾದ ಶಿಕ್ಷಣನೇ ಇದೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂತಹ ಸಂಸ್ಕೃತಿ ಈಗ ತಾನೇ ಬೆಳೀತಾ ಬಂದಿದೆ. ನಮ್ಮ ಇಲಾಖೆ ವತಿಯಿಂದ, ಶಿಕ್ಷಣ ಇಲಾಖೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಅದರಲ್ಲಿ ಈ ಭರತನಾಟ್ಯಂ ಕೂಡ ಒಂದಾಗಿದೆ. ಇಲ್ಲಿ ಪ್ರಾಥಮಿಕದಿಂದ ಹಿಡಿದು ಪ್ರೌಢ ಅಂದ್ರೆ PUC ಸೆಕೆಂಡ್ ಇಯರ್ ತನಕ ವಿದ್ಯಾರ್ಥಿಗಳಿಗೆ ಈ ನೃತ್ಯದ ಒಂದು ಪ್ರದರ್ಶನಗಳನ್ನ ಮತ್ತು ನೃತ್ಯದ ಒಂದು ಕಾಂಪಿಟೇಷನ್ಸ್ ಗಳನ್ನ, ಪರೀಕ್ಷೆಗಳನ್ನ ನಡೆಸುವಂತದ್ದು ಕೂಡ ನಡೀತದೆ. ಈ ಬೋರ್ಡ್ ಎಕ್ಸಾಮಿನೇಷನ್ಸ್ ಗೆ ನಡೆಯುವಂತ ಇದರಲ್ಲಿ ಭರತನಾಟ್ಯಂ ಕೂಡ ಒಂದು ಪಾರ್ಟ್ ಆಫ್ ಎಕ್ಸಾಮಿನೇಷನ್. ಅದರ್ ಎಕ್ಸಾಮಿನೇಷನ್ಸ್ ಅಲ್ಲಿ ಇದು ಸರ್ಟಿಫಿಕೇಟ್ ಇರ್ತದೆ. ಆದ್ರೆ ಇಲ್ಲಿ ಒಂದು ನೋಡೋದೇನಂದ್ರೆ, ಮಗು ಅದನ್ನ ತನ್ನ ಕರಿಯರ್ ಮಾಡ್ಕೊಳ್ತಾರೋ ಇಲ್ಲೋ ಅನ್ನೋದನ್ನ ಇಟ್ ಡಿಪೆಂಡ್ಸ್ ಅಪಾನ್ ದ ಚೈಲ್ಡ್ ಆಸ್ ವೆಲ್ ಆಲ್ಸೋ ಪೇರೆಂಟ್. ಸಭಿಕರೇ ನಮಸ್ಕಾರ. ಪಿಲಾರು ಕೃಷ್ಣ ಭಟ್ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ 2025-26ರ ಕ್ಷಿತಿಜ ನೃತ್ಯೋತ್ಸವಕ್ಕೆ ನಾವು ಎಲ್ಲರನ್ನೂ ಆಹ್ವಾನಿಸುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಹೇಳಿದರೆ ಸುಮಾರು ಬೆಳಗ್ಗೆಯಿಂದ 11 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಕಲಬುರಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಟ್ರಸ್ಟಿನ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಆ ಪ್ರಯುಕ್ತ ಕ್ಷಿತಿಜ 2026ರ ಭರತನಾಟ್ಯ ನೃತ್ಯೋತ್ಸವ ಕಾರ್ಯಕ್ರಮ 11 ಗಂಟೆಗೆ ಪ್ರಾರಂಭವಾಗಿದೆ. ಸಾಕಷ್ಟು ಕಲಾವಿದರು ಕಲಬುರಗಿಯಲ್ಲಿ ಇದ್ದರೂ ಸ್ಟೇಜ್ ಸಿಗಬೇಕು ಅವರಿಗೆ. ಈ ಒಂದು ಕಾರಣದಿಂದ ಈ ಕ್ಷಿತಿಜ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಕಲಬುರಗಿಯಲ್ಲಿ ಸಾಕಷ್ಟು ಕಲಾವಿದರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಸಭೆಯನ್ನು ಅವರಿಗೆ ವೇದಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಪ್ರಮುಖತೆ ಎಂದರೆ ಶ್ರೀನಿವಾಸ ಕಲ್ಯಾಣ. ಈ ಒಂದು ನೃತ್ಯ ರೂಪಕದಲ್ಲಿ ಇದನ್ನು ಆಯೋಜನೆ ಮಾಡಲ್ಪಟ್ಟಿದ್ದೇವೆ. ಸುಮಾರು 30ರಿಂದ 40 ಕಲಾವಿದರುಗಳು ಈ ಒಂದು ನೃತ್ಯೋತ್ಸವದಲ್ಲಿ ಭಾಗವಹಿಸುತ್ತಿದ್ದಾರೆ. ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಿದ್ದಾರೆ.
ಅವರಿಗೆ ನಾವೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಕಲಬುರಗಿಯ ಜನತೆಗಳು ಬಂದು ಆಸ್ವಾದಿಸಬೇಕಾಗಿ ವಿನಂತಿ. ಮುಂಜಾನೆ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಶ್ರೀ ಶಂಕರಮ್ಮ ಡವಳಗಿ, DDPA ಕಲಬುರಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇವರು ಬಂದು ಕಾರ್ಯಕ್ರಮ ಅತಿಥಿಗಳಾಗಿ ಬಂದಿದ್ದರು. ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನದ ಡಾಕ್ಟರ್ PS ಶಂಕರ್ ಇವರು ಮುಖ್ಯ ಅತಿಥಿಗಳಾಗಿರುವರು. ಕಾರ್ಯಕ್ರಮವನ್ನು ಸಂಜೀವ್ ಗುಪ್ತಾ ಇವರು ಉದ್ಘಾಟಿಸಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಾಟ್ಯಾಂಜಲಿ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಕಲಬುರಗಿಯಲ್ಲಿ ಯುವ ಕಲಾವಿದರನ್ನು ನಾವು ಆಯ್ಕೆ ಮಾಡಿ, ಟ್ರಸ್ಟಿನ ವತಿಯಿಂದ ಆಯ್ಕೆ ಮಾಡಿ ಅವರಿಗೆ ನಾಟ್ಯಾಂಜಲಿ ಕಲಾ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಇದು ಒಂದು ಆಹ್ವಾನ ಕಲಬುರಗಿ ಜನತೆಗೆ ಈ ಮೂಲಕ ನಾವು ಕೊಡ್ತಾ ಇದ್ದೇವೆ. ಧನ್ಯವಾದಗಳು.